ನಮಸ್ತೆಸ್ತು ಮಾತೃರೂಪೇಣ ಶ್ರೀ ಮುತ್ಯಾಲಮ್ಮ ದೇವಿ ನಮಸ್ತೆಸ್ತು ನಮಸ್ತೆಸ್ತು. ಬೆಂಗಳೂರು ನಗರ ಶಿವಾಜಿನಗರ ಸಪಿಂಗ್ ರಸ್ತೆಯಲ್ಲಿರುವಂತಹ ಶ್ರೀ ಮುತ್ಯಾಲಮ್ಮ ದೇವಸ್ಥಾನದ ಶ್ರೀ ಪ್ರಭಾವನಾಮ ಸಂವತ್ಸರದ ಆರ್ಥಿಕ ಶುಭಾಶಯಗಳು. ಶ್ರೀ ಮುತ್ಯಾಲಮ್ಮ ದೇವಸ್ಥಾನದಲ್ಲಿ ಪಟೇಲ್ ಎನ್ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಈ ದೇವಸ್ಥಾನದಲ್ಲಿ ಆರ್ ನಾಗರಾಜು ಕಾರ್ಯದರ್ಶಿಯವರು, ಕೆ ಸುರೇಶ್ ಕುಮಾರ್ ಖಜಾಂಚಿ ಅವರು ಸುಮಾರು 15 ಜನ ಸದಸ್ಯರೆಲ್ಲ ಸೇರಿ ಈ ದೇವಸ್ಥಾನದಲ್ಲಿ 24/3/2026 ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ವನಭೋಜನ ಅಂತ ಜಲಜಮ್ಮ ಉತ್ಸವ ಇರುತ್ತೆ. 12 ಗಂಟೆಗೆ ಇಲ್ಲಿ ಅಡಿಗೆ ಅಂತ ಪೂಜೆ ಮಾಡ್ತೀವಿ. 1 ಗಂಟೆಗೆ ಪಾಟ್ರಿ ಟೌನ್ ಅಲ್ಲಿ ಶ್ರೀ ಕುಂಬೇಶ್ವರ ಮುನೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮತ್ತು ಅನ್ನ ಸಂತರ್ಪಣೆ ಇರುತ್ತೆ. ಸಂಜೆ 4 ಗಂಟೆಗೆ ಮುತ್ಯಾಲಮ್ಮವನ್ನ ಹಲ್ಸೂರ್ ಕೆರೆಯಲ್ಲಿ ವಿಸರ್ಜನೆ ಮಾಡಿ 25ನೇ ತಾರೀಕು ಬುಧವಾರ 2026 ಸಂಜೆ 7 ಗಂಟೆಗೆ ರತ್ನಗಿರಿ ಜೈಲರ್ ಕುಟುಂಬದವರಿಂದ ಮತ್ತು ಇತರ ಭಕ್ತಾದಿಗಳಿಂದ ಇಲ್ಲಿ ಮಂದಾನೋತ್ಸವ ಹೂವಿನ ಪಲ್ಲಕ್ಕಿ ನಡೆಯುತ್ತೆ. 26ನೇ ತಾರೀಕು ಗುರುವಾರ ಇಲ್ಲಿ ಉತ್ಸವಗಳಿರುತ್ತೆ. 27ನೇದಕ್ಕೂ ಶ್ರೀರಾಮನವಮಿ ಇರುತ್ತೆ. ಶ್ರೀ ಭಕ್ತಾಂಜನೇಯ ಸ್ವಾಮಿಗೆ ವಿಶೇಷವಾದ ಅಭಿಷೇಕ ಅಲಂಕಾರ ಪೂಜೆಗಳಿರುತ್ತೆ. 28ನೇ ತಾರೀಕು ವಡಿವಾಳಂಬ ಪೂಜೆ ಇರುತ್ತೆ. 28ನೇ ತಾರೀಕು ಸಾಯಂಕಾಲ ಸೆಕ್ರೆಟರಿ ಆರ್ ನಾಗರಾಜ್ ಅವರಿಗೆ ಹೂವಿನ ಪಲ್ಲಕ್ಕಿ ವಿಶೇಷವಾಗಿರುತ್ತೆ. 29ನೇ ತಾರೀಕು ಭಾನುವಾರ ಪ್ರಶಾಂತ್ ಮತ್ತು ಅವರ ಸಂಗಡಿಗರು ಅವರ ಜನಾಂಗದವರಿಂದ ಪಲ್ಲಕ್ಕಿ ಉತ್ಸವ ಇರುತ್ತೆ. 30ನೇ ತಾರೀಕು ಸೋಮವಾರ ಮಧ್ಯಾಹ್ನ 12 ಗಂಟೆಗೆ ಶ್ರೀ ಮುತ್ಯಾಲಮ್ಮಗೆ ದೃಷ್ಟಿ ಪೂಜೆ ಆಗುತ್ತೆ. ಮುತ್ಯಾಲಮ್ಮಗೆ ದೃಷ್ಟಿ ಪೂಜೆ ಅನ್ನ ಸಂತರ್ಪಣೆ ಇರುತ್ತೆ. ನಮ್ಮ ಮಾಜಿ ದಿವಂಗತ ಶ್ರೀ ಕೆ.ಇ. ಮೋಹನ್ ಅವರ ಮಗನವರಿಂದ ಕುಟುಂಬಸ್ಥರಿಂದ ಅನ್ನ ಸಂತರ್ಪಣೆ. ಸಂಜೆ 4 ಗಂಟೆಗೆ ತೇರಿಗೆ ಶ್ರೀ ಮುತ್ಯಾಲಮ್ಮ ದೇವಸ್ಥಾನದ ಮಾಜಿ ಖಜಾಂಚಿಗಳಾದ ಜೆ.ಆರ್. ಬಾಲಕೃಷ್ಣ ಅವರು 2 ರಥಗಳಿಗೆ ಕಲಶಗಳನ್ನು ಕೊಟ್ಟಿರುತ್ತಾರೆ. ಅವರ ಕುಟುಂಬದವರಿಂದ ಕಲಶ ಪೂಜೆಗಳು ನಡೆಯುತ್ತೆ. 5 ಗಂಟೆ ಮೇಲೆ ಮೆರವಣಿಗೆ ಆಗುತ್ತೆ. 6 ಗಂಟೆಗೆ ದೊಡ್ಡ ಮತ್ತು ಚಿಕ್ಕ ತೇರಿಗೆ ರಥೋತ್ಸವಕ್ಕೆ ಕಲಶ ಸ್ಥಾಪನೆ ಆಗುತ್ತೆ. ರಾತ್ರಿ ಮತ್ತೆ ಪಲ್ಲಕ್ಕಿ ಉತ್ಸವ ಇರುತ್ತೆ. 31/3/2026 ಮಂಗಳವಾರ ಬೆಳಗ್ಗೆ 5 ಗಂಟೆಯಿಂದ ದೀಪದ ಆರತಿಗಳು ಮುತ್ಯಾಲಮ್ಮಗೆ ನಡೆಯುತ್ತೆ. ಮಧ್ಯಾಹ್ನ 12 ಗಂಟೆಗೆ ಜಲಜಮ್ಮ ಉತ್ಸವ ಬಂದು ನಮ್ಮ ದೇವಸ್ಥಾನಕ್ಕೆ ಬರುತ್ತೆ. ಸೊ ಜಲಜಮ್ಮ ಬರುವುದರಿಂದ ನಮಗೆ ಹಬ್ಬವನ್ನ ದೀಪ ಆರತಿ ಹಬ್ಬಗಳನ್ನ ಶುರು ಆಗುತ್ತೆ. ಆವತ್ತಿನ ದಿನ ಸುಮಾರು ಲಕ್ಷಾಂತರ ಜನ ಮಹಿಳೆಯರು ಉಪವಾಸದಿಂದ ತಂಬಿಟ್ಟನ್ನು ತಂದು ಅಮ್ಮನವರಿಗೆ ದೀಪದ ಆರತಿಯನ್ನು ಬೆಳಗಿ ಅವರ ಪೂಜೆಯನ್ನ ಹಾರೈಕೆಯನ್ನ ತೀರಿಸ್ಕೊಳ್ತಾರೆ. ರಾತ್ರಿ 12 ಗಂಟೆಗೆ ನಮ್ಮ ಮುತ್ಯಾಲಮ್ಮನ ಮುಖ್ಯ ದ್ವಾರದಲ್ಲಿ ಕುಂಭ ಅಂತ ನಮ್ಮ ಕುಂಬಾರ ಜನಾಂಗದವರು ಅಮ್ಮ ಪ್ರಸಾದವನ್ನು ಬಿಟ್ಟು ಅಮ್ಮನ್ನ ಬೇಡಿಕೊಂಡು ಬಲಿಹರಣ ಮಾಡುತ್ತೆ. 1ನೇ ತಾರೀಕು ಹೇಳ್ಬೋದು ಚಿತ್ರಾ ಪೌರ್ಣಮಿ, ಚೈತ್ರ ಪೌರ್ಣಮಿ ಅಂತೀವಿ. ಆವತ್ತು ಬೆಳಗ್ಗೆ 5 ಗಂಟೆಗೆ ನಮ್ಮ ದೊಡ್ಡ ರಥದ ಮುಂದೆ ಹೋಮ ಹವನಗಳಿರುತ್ತೆ. 6 ಗಂಟೆಗೆ ಪೂರ್ಣಾವತಿ ಇರುತ್ತೆ. 9 ಗಂಟೆಗೆ ಮುತ್ಯಾಲಮ್ಮವರ ಧೂಳುತ್ಸವ ಶುರುವಾಗುತ್ತೆ. ಈ ರಾಜ ಬೀದಿಗಳಲ್ಲಿ ಸಪಿಂಗ್ಸ್ ರಸ್ತೆ, ತಿಮ್ಮಯ್ಯ ರಸ್ತೆ, ನಾರಾಯಣಪುರ ಸ್ಟ್ರೀಟ್, ಕ್ವಾಡ್ರಂಟ್ ಸರ್ಕಲ್ ಈ ಸುತ್ತಮುತ್ತ ಪ್ರದೇಶಗಳಲ್ಲಿ ದೇವಿ ಮೆರವಣಿಗೆ ಆಗುತ್ತೆ. ಸಂಜೆ 4 ಗಂಟೆಗೆ ದೊಡ್ಡ ಮತ್ತು ಚಿಕ್ಕ ರಥೋತ್ಸವದಲ್ಲಿ ಮುತ್ಯಾಲಮ್ಮನ ರಥೋತ್ಸವಗಳು ನಡೆಯುತ್ತೆ. ಆ ರಥ ಸುಮಾರು 8 ಗಂಟೆ ಮೇಲೆ ನಮ್ಮ ದೇವಸ್ಥಾನ ಸೇರಿದಾಗ ಅಲ್ಲಿಂದ ಧೂಳುತ್ಸವ ಆಗುತ್ತೆ. ಮಧ್ಯರಾತ್ರಿ 12 ಗಂಟೆಗೆ ದೇವಸ್ಥಾನ ಮತ್ತು ಅದರ ಪಲ್ಲಕ್ಕಿ ಸಮಿತಿಯನ್ನು ಮಾಡಿಕೊಂಡಿರುವಂತವರು ಪಲ್ಲಕ್ಕಿ ಉತ್ಸವವನ್ನು ಮಾಡಿಕೊಡ್ತಾರೆ. ಸೊ ಈ ಬಾರಿ ಪಲ್ಲಕ್ಕಿ ಉತ್ಸವನ ನಮ್ಮ ಪಟೇಲ್ ಎನ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ತುಂಬಾ ವಿಶೇಷವಾದ ಪಲ್ಲಕ್ಕಿ ಉತ್ಸವ ನಡೆಯಿತು. 2ನೇ ತಾರೀಕು ಗುರುವಾರ ಜಲಜಮ್ಮ ಉತ್ಸವ ಮಧ್ಯರಾತ್ರಿ 12 ಗಂಟೆಗೆ ನಮ್ಮ ಮುತ್ಯಾಲಮ್ಮವನ್ನ ಜಲಜಮ್ಮ ಉತ್ಸವನ್ನ ಇಲ್ಲಿಂದ ಉತ್ಸವ ಮೆರವಣಿಗಾಗಿ ಇಡೀ ನಮ್ಮ ಶಿವಾಜಿನಗರದೆಲ್ಲ ಪ್ರದಕ್ಷಿಣೆ ಹಾಕಿ ಕುಂಬಾರ ಬೀದಿಗಳಲ್ಲಿ ನ್ಯೂ ಪಾಟ್ರಿ ಟೌನ್ ರಾಜ ಬೀದಿಗಳಲ್ಲಿ ಉತ್ಸವ ಆಗಿ ಬೆಳಗ್ಗೆ 8 ಗಂಟೆಗೆ ಹಲ್ಸೂರ್ ಕೆರೆಯಲ್ಲಿ ನಮ್ಮ ಜಲಜಮ್ಮನ ವಿಸರ್ಜನೆ ಮಾಡ್ತೀವಿ. ಇಲ್ಲಿಗೆ ಮುಖ್ಯವಾದ ರಥೋತ್ಸವ ಕಾರ್ಯಕ್ರಮಗಳು ಮುಗಿಯುತ್ತೆ. 3ನೇ ತಾರೀಕು ಶುಭ ಶುಕ್ರವಾರ ಗುಡ್ ಫ್ರೈಡೆ ಇರುತ್ತೆ. ಆವತ್ತು ಮುತ್ಯಾಲಮ್ಮನಿಗೆ ವಿಶೇಷ ಹೂವಿನ ಅಲಂಕಾರ ಪೂಜೆಗಳಿರುತ್ತೆ. 4ನೇ ತಾರೀಕು ಶನಿವಾರ ಸಂಜೆ ಮಂದಾನೋತ್ಸವ ಇರುತ್ತೆ. 5ನೇ ತಾರೀಕು ಸೋಮವಾರ ಮಂದಾನೋತ್ಸವ ಇರುತ್ತೆ. ಶನಿವಾರ 6ನೇ ತಾರೀಕು ಭಾನುವಾರ, ಸೋಮವಾರ ಮತ್ತೆ ಉತ್ಸವಗಳಿರುತ್ತೆ. 7ನೇ ತಾರೀಕು ಯಾರು ಈ ದೀಪಗಳು ಮಾಡಿರಕ್ಕೆ ಅನಾನುಕೂಲವಾಗಿರುತ್ತೆ ಅವರು ಮರುದೀಪಗಳು ಅಂತ ನಾವು 7ನೇ ತಾರೀಕು ಮಂಗಳವಾರ ಮಧ್ಯಾಹ್ನ 12 ಗಂಟೆಗೆ ದೇವಿಯವರಿಗೆ ವಿಶೇಷ ಪೂಜಾ ಅಲಂಕಾರಗಳನ್ನ ಪೂಜೆ ಮಾಡಿ ಮೊಸರನ್ನವನ್ನ ತಂಪಾಗಿರ್ಲಿ ಅಂತ ಕೊಡ್ತೀವಿ. ರಾಗಿ ಗಂಜಿ ಅಂಬ್ಲಿಯನ್ನ ಇಲ್ಲಿ ಪ್ರಸಾದವಾಗಿ ವಿತರಣೆ ಮಾಡ್ತೀವಿ. ಭಕ್ತ ಜನಾಂಗಗಳಿಗೆ ರಾಗಿ ಅಂಬ್ಲಿ ಗಂಜಿಯನ್ನ ಕೊಡೋದು ಇಲ್ಲಿ ಅಂಬ್ಲಿ ಕಡಿಮೆ ಅಂತ ತುಂಬಾ ವಿಶೇಷವಾದ ಪೂಜಾ. ಸಂಜೆ 7 ಗಂಟೆಗೆ ನ್ಯೂ ಪಾಟ್ರಿ ಟೌನ್ ನಮ್ಮ ಕುಂಬಾರ ಜನಾಂಗದವರಿಂದ ನಮ್ಮ ಕೆ ಸುರೇಶ್ ಕುಮಾರ್, ಆನಂದ್ ಅವರು, ಕುಮಾರ್ ಅವರು, ಶಿವಪ್ರಕಾಶ್ ಅವರು, ಜಯಪ್ರಕಾಶ್ ಅವರು ಆಕಿನ ಎಲ್ಲಾ ಮುಖಂಡರು ಸೇರಿ ಅವರ ಊರಿನಲ್ಲಿ ವಿಶೇಷವಾದ ಅಲಂಕಾರದಿಂದ ವಿಶೇಷವಾದ ಹೂವಿನ ಪಲ್ಲಕ್ಕಿಯಿಂದ ಅವರು ಊರ ಹಬ್ಬವನ್ನ ಮಾಡ್ತಾರೆ. ಅಲ್ಲಿಂದ ಮುತ್ಯಾಲಮ್ಮ ನಮ್ಮ ಮೋರ್ ರೋಡ್ ಮುಖಾಂತರವಾಗಿ ಟಪಿಂಗ್ಸ್ ರೋಡ್ ಮುತ್ಯಾಲಮ್ಮ ದೇವಸ್ಥಾನಕ್ಕೆ ಸೇರಿ ಏಪ್ರಿಲ್ 8ನೇ ತಾರೀಕು 2026 ಬುಧವಾರ ಸಂಜೆ 6 ಗಂಟೆಗೆ ಮುತ್ಯಾಲಮ್ಮನಲ್ಲಿ ಇದೇ ಮಂಟಪದಲ್ಲಿ ಊಂಜಲ್ ಸೇವೆ ಅಂತೀವಿ ತಮಿಳಲ್ಲಿ, ಕನ್ನಡದಲ್ಲಿ ಉಯ್ಯಾಲೆ ಸೇವೆಯನ್ನ ಅಮ್ಮನವರಿಗೆ ಶೈನೋತ್ಸವ ಕಾರ್ಯಕ್ರಮ ಮಾಡಿ ಅಂದು ಸಂಜೆ 6 ಗಂಟೆಗೆ ಸುಗಮ ಸಂಗೀತ, ಭರತನಾಟ್ಯ, ಭಕ್ತಿಗೀತೆಗಳು ಸಾಮೂಹಿಕವಾಗಿ ಭಕ್ತಿಯಿಂದ ನಾವು ಆ ಅಮ್ಮನ್ನ ಊಂಜಲ್ ಸೇವೆ ಮಾಡಿ ಶೈನೋತ್ಸವ ಕಾರ್ಯಕ್ರಮ ಮಾಡ್ತೀವಿ. ತದನಂತರ 9 ಗಂಟೆಗೆ ನಮ್ಮ ಮಾಜಿ ಕಾರ್ಯದರ್ಶಿಗಳಾದ ಡಿ.ಎಸ್.ಎನ್. ನಾಯ್ಡು ಅವರ ಮಕ್ಕಳು ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾರೆ. ಅಲ್ಲಿಗೆ ಈ ಜಾತ್ರಾ ಮಹೋತ್ಸವನ ಸಂಪೂರ್ಣವಾಗಿ ನಮ್ಮ ಮಂಗಳ ಆರತಿಯಿಂದ ಸುಮಂಗಲಿಯರು ಆ ಅಮ್ಮನಿಗೆ ಆರತಿ ಎತ್ತೋದ್ರಿಂದ ನಮ್ಮ ಕಾರ್ಯಕ್ರಮಗಳು ಮುಖ್ಯ. ಈ ದಂಡು ಪ್ರದೇಶ ಶಿವಾಜಿನಗರ ಪ್ರದೇಶದಲ್ಲಿ ಮುತ್ಯಾಲಮ್ಮ ದೇವಸ್ಥಾನದಲ್ಲಿ ವಿಶೇಷತೆ ಏನು ಅಂದ್ರೆ ಇಲ್ಲಿ ಮಕ್ಕಳಿಗೆ ಜ್ವರ ಬಂದಾಗ
ಹೆಚ್ಚು ಏನಾದ್ರು ಅಂಬಾಯಿತರು ಬಂದಾಗ ನಮ್ಮಲ್ಲಿ ತೀರ್ಥ ಪ್ರೋಕ್ಷಣಾಗಿ ಹಂತಗಳನ್ನ ಕಟ್ತೀವಿ. ಸೊ ಅದರಿಂದ ಜ್ವರ ಕಡಿಮೆ ಆಗುತ್ತೆ, ಇಷ್ಟಾರ್ಥಿಗಳು ಸಿಗುತ್ತಾರೆ. 90 ವರ್ಷಕ್ಕೆ ಸಮವಾದಂತ ಅರ್ಚಕರು ನಮ್ಮ ಡಾಕ್ಟರ್ ಆರ್ ಸುಬ್ರಹ್ಮಣ್ಯ ಅವರು ಈಗಲೂ ಶಾಸ್ತ್ರ ಅಸ್ಟ್ರಾಲಜಿಗರಾಗಿ ಜ್ಯೋತಿಷ್ಯ ಹೇಳ್ತಾರೆ. ಸುಮಾರು ಜನ ಅವ್ರಿಗೋಸ್ಕರ ಕಾಯ್ತಾ ಇರ್ತಾರೆ. ಅವರ ಜ್ಯೋತಿಷ್ಯವನ್ನ ತುಂಬಾ ಚೆನ್ನಾಗಿ ಜನರಿಗೆ ಮುಟ್ಟುವ ರೀತಿಯಲ್ಲಿ ಸೌಜನ್ಯದಿಂದ ಸಮಚಿತ್ತದಿಂದ ಅವರು ಭಕ್ತಾದಿಗಳು ಎಷ್ಟೇ ಪ್ರಶ್ನೆಗಳಿಗೂ ಅವರಿಗೆ ಉತ್ತರವಾಗಿ ಕೊಟ್ಟು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಏನು ಮಾರ್ಗ ಪಡಿಬೇಕು, ಪರಿಹಾರ ಏನು, ಮುತ್ಯಾಲಮ್ಮನ್ನ ಯಾವ ತರ ಬೇಡ್ಕೋಬೇಕು ಅಂತ ನಮ್ಮ ಡಾಕ್ಟರ್ ಆರ್ ಸುಬ್ರಹ್ಮಣ್ಯ ಅವರು ತುಂಬಾ ಸಂಕ್ಷಿಪ್ತವಾಗಿ ನಮ್ಮ ಈ ಕಾರ್ಯಕ್ರಮಗಳ ಎಕ್ಸಾಕ್ಟ್ ನಡೆಸ್ಕೊಡ್ತಾರೆ. ಇದೇ ರೀತಿಯ ಟ್ರಸ್ಟ್ ನವರು ಅನ್ನ ಸಂತರ್ಪಣೆಯನ್ನು ಮಾಡಿಸ್ತಾ ಇದ್ದಾರೆ. ಸೊ ನಮ್ಮ ಪಟೇಲ್ ರವಿಕುಮಾರ್ ಅವರು ಈ ಕಡೆ ಅವರು ಅನ್ನ ಸಂತರ್ಪಣೆಗೋಸ್ಕರ ತಮ್ಮ ಭಕ್ತಾದಿಗಳಿಂದ ಧನ ಸಹಾಯನ ಪಡೆದು ದವಸ ಧಾನ್ಯಗಳನ್ನು ಪಡೆದು ಇಲ್ಲಿ ಅನ್ನ ಸಂತರ್ಪಣೆ ಮಾಡಿಸ್ತಾರೆ. ಅದೇ ರೀತಿಯಾಗಿ ನಮ್ಮ ಶಿವಾಜಿನಗರ ಹರಿದಾ ಇಷ್ಟಾಕ್ ಅವರು ನಮ್ಮ ಭಾಸ್ಕರ್ ಕಡೆ ಅವರಿಂದ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡ್ತಾರೆ. ಭಕ್ತ ಸಮೂಹಗಳಿಗೆ 2 ದಿನ ಉಪಹಾರ, ಮಧ್ಯಾಹ್ನ ಊಟ, ರಾತ್ರಿ ಊಟ, 7 ದಿವಸ ಅದೇ ದಿವಸ ಪ್ರತಿ ಉಪಹಾರ, ಮಧ್ಯಾಹ್ನ ಊಟ, ರಾತ್ರಿ ಊಟ. ತುಂಬಾ ಬರುವಂತ ಭಕ್ತ ಜನಸಂಖ್ಯೆಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದಂತೆ ಅನ್ನ ಸಂತರ್ಪಣೆ ಇರುತ್ತೆ, ನೀರಿನ ವ್ಯವಸ್ಥೆ ಇರುತ್ತೆ. ಸರ್ಕಾರದಿಂದ ಎಲ್ಲಾ ರೀತಿಯಾದ ಟ್ರಸ್ಟ್ ನವರ ಮುಖಾಂತರವಾಗಿ ಸೌಕರ್ಯಗಳ ಮಗ್ಸಿದ್ವಿ. ಭಕ್ತಾದಿಗಳು ತಾವುಗಳು ಯಾವುದೇ ರೀತಿ ಅಡ್ಡಿ ಆತಂಕ ಪಡೆದೆ ಬಂದು ಮುತ್ಯಾಲಮ್ಮ ದೇವಸ್ಥಾನದಲ್ಲಿ ದರ್ಶನವನ್ನು ಪಡೆದು ನಿಮ್ಮ ಅರಿಕೆಗಳನ್ನ ಆಯಮ್ಮಿಗೆ ಸಲ್ಲಿಸಿ ನಿಮ್ಮ ಇಷ್ಟಾರ್ಥಿಗಳನ್ನ ಬೇಡಿಕೊಂಡು ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿಯಾಗಲಿ ಅಂತ ನಾನು ಭಕ್ತಗಳ ಸಮೂಹವಾಗಿ ಮತ್ತು ಟ್ರಸ್ಟ್ ಶ್ರೀ ಎನ್ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ಮತ್ತು ಸದಸ್ಯರ ಪರವಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.